ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗ್ಯಾರಂಟಿಗಳ ಹಣ ಬಂದಿಲ್ಲವೆಂಬ ವಿಚಾರವಾಗಿ ಇಂದು ಮಲ್ಲೇಶ್ವರಂನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ್ರು, ಅದು ನನ್ನ ಇಲಾಖೆ ಬರಲ್ಲ, ಅದು ನಮಗೆ ಸಂಬಂಧಿಸಿದಲ್ಲ. ಬೇಗ ಕೊಡಿ ಅಂತ ನಾನು ಮನವಿ ಮಾಡಬಹುದು, ನಾನು ಸಂಬಂಧಿಸಿದವರಿಗೆ ಮನವಿ ಮಾಡ್ತೀನಿ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಗೊಂದಲ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ. ಸುತ್ತಿ ಬಳಸಿ ಅದೇ ವಿಚಾರಕ್ಕೆ ಬರಬೇಡಿ, ನಮಗೂ ಸಹನೆ ಇದೆ, ನಮಗೂ ಒಂದು ಲಿಮಿಟ್ ಇದೆ. ಎಲ್ಲಾ ಗೊಂದಲವನ್ನ ಯಾರು ಶುರು ಮಾಡಿದಾರೋ ಅವರೇ ಮುಗಿಸಬೇಕು. ಸಂಬಂಧಪಟ್ಟವರನ್ನೇ ನೀವು ಕೇಳಬೇಕು. ಎಲ್ಲಾ ಕಡೆಯೂ ನಮಗೆ ಇದೇ ಪ್ರಶ್ನೆ ಕೇಳ್ತಾ ಇದ್ದೀರಿ. ಉಡುಪಿ ಹೋದ್ರೂ ಅದೇ ಪ್ರಶ್ನೆ, ಪುತ್ತೂರಲ್ಲೂ ಅದೇ ಪ್ರಶ್ನೆ, ಸುಳ್ಯದಲ್ಲೂ ಅದೇ ಪ್ರಶ್ನೆ. ಎಲ್ಲ ವಿಷಯಕ್ಕೂ ಸುತ್ತಿ ಬಳಸಿ ಅದೇ ಕೇಳಿದ್ರೆ ಹೇಗೆ? ಅದು ನನಗೆ ಸಂಬಂಧಪಟ್ಟ ವಿಷಯವಲ್ಲ. ನೀವು ಸುತ್ತಾಕಿ ಅದನ್ನೇ ಕೇಳ್ತೀರಾ. ಎಲ್ಲಾ ಕಡೆಯೂ ಇದನ್ನೇ ಕೇಳ್ತಾರೆ. ಮತ್ತೆ ಸುತ್ತಾಕಿ ಅದನ್ನೇ ಹೇಳಿದ್ರೆ ಹೇಗೆ? ಪದೇ ಒಂದನ್ನೇ 10 ಬಾರಿ ಕೇಳಿದ್ರೆ ಹೇಗೆ? ಅಧಿಕೃತ ಸ್ಥಾನದಲ್ಲಿ ಯಾರಿದ್ದಾರೆ ಅವರನ್ನ ಕೇಳಿ. ನಾನಾಗಿಯೇ ಎಲ್ಲೋ ಸಿದ್ದರಾಮಯ್ಯ ವಿಚಾರ ಗೊತ್ತಿಲ್ಲ, ನೀವು ಕೇಳಿದ್ರೆ ನಾನೇನು ಮಾಡಬೇಕು ಎಂದು ಸತೀಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ. ವಿರೋಧ ಪಕ್ಷದವರು ಸರ್ಕಾರವನ್ನು ಟೀಕೆ ಮಾಡ್ತಿದ್ದಾರೆ. ಕಳೆದ 3 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಸರ್ಕಾರ ಕಡೆಗಣಿಸ್ತಾ ಇದೆ. ನೋಡಿ, ಅದು ಅವ್ರ ಡಿಪಾರ್ಟ್ಮೆಂಟ್ ಇರೋದು ಅವ್ರು ಉತ್ತರ ಕೊಡ್ತಾರೆ. ಈಗ ಅವ್ರ ಇಲಾಖೆಯಿಂದ ಹೆಂಗೆ ಕೊಡ್ಲತ್ತ ಸಂಬಂಧಪಟ್ಟವ್ರು ಕೇಳಿದ್ರೆ ಅದಕ್ಕೆ ಏನೋ ಸರಿಯಾಗಿ ಉತ್ತರ ಕೊಡ್ಬೋದು. ಈಗ ನನ್ನ ಇಲಾಖೆದು ಕೇಳಿದ್ರೆ ಅಷ್ಟು ಮಾತ್ರ ಹೇಳ್ಬೋದು ನಾವು. ಇಲ್ಲ ನೀವು ಮತ್ತೆ ಸುತ್ತಾಕಿ ಎಲ್ಲೆಲ್ಲೋ ಬೇಡ. ನನಗೆ ಸಂಬಂಧಪಟ್ಟದ್ದು ಇಲಾಖೆ ಅಲ್ಲ, ನನಗೆ ಸಂಬಂಧ ಬರೋದಿಲ್ಲ. ನನಗೇನ್ರೆ ಸಂಬಂಧ ಇಲಾಖೆಗಿದ್ರೆ ಕೇಳಿದ್ರೆ ನಿಮಗೆ ಇರ್ಬೋದು. ಇದ್ರೆ ಏನಾಯ್ತು, ಅದು ಆ ಇಲಾಖೆಯವ್ರ ನಡೆಸೋದು ನಾ ಏನು ಮಾಡ್ರಿ? ಇರ್ಬೋದು. ಹೇಳ್ಬೋದು, ಬೇಕು ಕೊಡ ಅಂತ ಹೇಳ್ಬೋದು. ಅಷ್ಟೇ, ಅದಕ್ಕಿಂತ ಹೆಚ್ಚೇನು ಮಾಡ್ಲಿಕ್ಕೆ ನಾವು ಅವ್ರಿಗೆ ಮಂತ್ರಿಗಳಿಗೆ ಹೇಳ್ಬೋದು, ಬೇಕು ಕೊಡ ಅಂತ ಹೇಳ್ತೀವಿ. ಅದಕ್ಕಿಂತ ಹೆಚ್ಚು ನಮಗೆ ಅವ್ರ ಲೆಕ್ಕಾಚಾರ, ಅವ್ರು ಎಷ್ಟು ದುಡ್ಡು ಹೋಗ್ತದೆ ತಿಂಗಳಿಗೆ, ಏನು ಕೊಡಬೇಕು ಅದು ನಮಗೆ ಗೊತ್ತಿಲ್ಲ ರೀ. ಅವ್ರು ರಿಕ್ವೆಸ್ಟ್ ಮಾಡ್ತೀವಿ ನಾವು ಮಂತ್ರಿಗಳಿಗೆ ಬೇಕು ಕೊಡಿಸಿ ಅಂತ. ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದೆ ಸರ್. ಸಾಕಷ್ಟು ಜನರಿಗೆ ಸ್ಯಾಲ್ರಿ ಆಗ್ತಾ ಇಲ್ಲ, MLA PA ಸ್ಯಾಲ್ರಿ ಆಗ್ತಿಲ್ಲ ಅಂತ ಆರ್ಥಿಕ ಇಲಾಖೆಗೆ ಲೆಟರ್ ಬರೆದಿದ್ದಾರೆ. ಹೊರಗುತ್ತಿಗೆಯವರಿಗಂತೂ 6-8 ತಿಂಗಳು ಸಂಬಳನೇ ಆಗಿಲ್ಲ. ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದೆ. ಇದು ಹೊಸದಲ್ಲ ರೀ, ಈ ಥರ ಡಿಲೇ ಆಗಿರೋದು ಹೊಸದಲ್ಲ. ಯಾವುದೇ ಸರ್ಕಾರ ಬಂದಾಗ ಡಿಲೇ ಆಗಿ ಪೇಮೆಂಟ್ ಮಾಡೋದು ನೂರಾರು ಉದಾಹರಣೆಗಳಿದಾವೆ. ಸೊ ನಮ್ಮ ಸರ್ಕಾರ ಬಂದ ಮೇಲೆ ಆಗಿಲ್ಲ. ಸೊ ಹಿಂದಿನ ನೀವು ದಾಖಲೆ ತೆಗೆದು ನೋಡ್ರೆ ಆವಾಗ ಕೂಡ ಹಿಂಗೆ ಆಗಿದಂಥ ಉದಾಹರಣೆ, ಡಿಲೇ ಪೇಮೆಂಟ್ ಆಗಿದ್ದು ಸಾಕಷ್ಟಿದೆ. ಅದು ಸಂಬಳ ಇರ್ಬೋದು, ಗುತ್ತಿಗೆದಾರರ ಪೇಮೆಂಟ್ ಇರ್ಬೋದು, ಬೇರೆ ಏನಾರು ಇರ್ಬೋದು, ಸಾಕಷ್ಟು ಸರಿ ಆಗಿದ್ದು ಉದಾಹರಣೆ ಇದೆ. ಆದರೆ ಕೊಡಲಿಕ್ಕೆ ಬೇಕು, ಸರ್ಕಾರ ಕೊಡ್ತದೆ. ಲೇಟ್ ಆದರೂ ಕೂಡ ಕೊಡಲೇಬೇಕು, ಕೊಡ್ತಾರೆ. ಹೇಳಿದೆ ಬಂದಿದೆ, ಅದು ನಾಳೆ ಮೀಟಿಂಗ್ ಇದೆ ನ್ಯಾಷನಲ್ ಹೈವೇದವ್ರ ಜೊತೆ. ನಾವು ಜೂನ್ 30 ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ. ಈಗ ನಾಳೆ ಇನ್ನೊಂದು ಸಾರಿ ಕೇಳ್ತೀವಿ, ಅವ್ರು ನಾಳೆ ಮೀಟಿಂಗ್ ಇದೆ. ಇಲ್ಲ ರೀ, ಎಕ್ಸಿಸ್ಟಿಂಗ್ ರೋಡು ಇದ್ದ ರೋಡನ್ನು ವೈಡ್ನಿಂಗ್ ಮಾಡಿ ಮಾಡೋದು ಅಷ್ಟೇ. ಟನಲ್ ಅದು ಸಪ್ರೇಟ್ ಇಶ್ಯೂ, ಅದು ಬೇರೆ, ಅದು ಇನ್ನೂ ಬಂದಿಲ್ಲ. ಅದು ಬೇರೆ 3 ಕಿಲೋಮೀಟರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.